ಅದು ಬಹಳ ಮಜಾ. ಪ್ಲೇನ್ ಯಾವತ್ತಾದ್ರೂ ಐ ಡೋಂಟ್ ನೋ, ಐ ಮೈಟ್ ಬಿ ರಾಂಗ್, ರಾಜಮೌಳಿ ನೋಡಿದಾರಾ? ಅವ್ರು ನೋಡ್ಬೇಕು, ಅವ್ರು ನೋಡ್ಬೇಕು. ಕೆ ವಿಶ್ವನಾಥ್ ನೋಡಿದ್ದಾರೆ, ಕೆ ವಿಶ್ವನಾಥ್ ಅವ್ರು ನೋಡಿದ್ದಾರೆ, ಅಂಡ್ ಈಸ್ ಅ ಬಿಗ್ ಫ್ಯಾನ್ ಆಫ್ ಅವರ್ ವರ್ಕ್. ಕೆ ವಿಶ್ವನಾಥ್ ಅವ್ರು ನೋಡಿದ್ದಾರೆ, ಸುಮಾರು ಜನ, ಶೇಖರ್ ಕಪೂರ್ ಅವ್ರು ನೋಡಿದ್ದಾರೆ, ಎ ಆರ್ ರೆಹಮಾನ್ ಅವ್ರು ನೋಡಿದ್ದಾರೆ. ಎ ಆರ್ ರೆಹಮಾನ್ ಅವರು ನಮ್ಮ ಪ್ರೋಗ್ರಾಮು ನೋಡಿದ್ದಾರೆ, ನಮ್ಮ ರಿಹರ್ಸಲ್ನು ನೋಡಿದ್ದಾರೆ. ಬಂದು ರಿಹರ್ಸಲ್ ನೋಡಿದ್ರು, 3 hours ಇದ್ರು. ನಮ್ಮ ರಿಹರ್ಸಲ್ ನೋಡಿದ್ದಾರೆ. ರಿಹರ್ಸಲ್ ನಲ್ಲಿ ಬಡ 1 hour ಇದ್ರು. ಅಂಡ್ ಇನ್ಫ್ಯಾಕ್ಟ್ ಅವ್ರು ಖುಷಿ ಆಗ್ಬಿಟ್ಟು ಅವರೇ ಅದೇನೋ ವಿಡಿಯೋ ಮಾಡಿ ಅವ್ರ ಇದಕ್ಕೆಲ್ಲ ಹಾಕೊಂಡ್ರು. ಅಂಡ್ ನಮ್ಮ ಪ್ರೋಗ್ರಾಮ್ ಕೂಡ ನೋಡಿದ್ದಾರೆ. ಓನ್ಲಿ ಬಿಕಾಸ್ ಅವರು ಹೆಂಗೆ ಅಂದ್ರೆ ಆಗ ಒಂದು ಟ್ವಿಟ್ಟರ್ ಸ್ಪೇಸಸ್ ಅಲ್ಲಿ ಅವರು ಯೂಸ್ ಟು ಪೋಸ್ಟ್ ಎ ವಿಡಿಯೋ ಹಾಕ್ತಾ ಇದ್ರು. ಹೌದು. ಸೊ ದಟ್ ಇಸ್ ಹೌ ಒಂದ್ಸಲಿ ಅವ್ರು ಬಂದಾಗ ಇದನ್ನ ಹಾಕ್ತಾಗ ಐ ಆಮ್ ಲೈಕ್ ವಾವ್, ಅವರೇ ಹಾಕಿದ್ರು, ಅವರೇ ರೆಕಾರ್ಡ್ ಸ್ವತಃ ಅವ್ರ ಫೋನ್ ಅಲ್ಲಿ ರೆಕಾರ್ಡ್ ಮಾಡಿ ಹಾಕಿದ್ರು. ಸೊ ನಮ್ಗೆ ಬಹಳ ಖುಷಿ ಆಯ್ತು, ಯಾಕಂದ್ರೆ ಹಿ ಇಸ್ ಒನ್ ಆಫ್ ದ ಮೋಸ್ಟ್ ಕ್ರಿಯೇಟಿವ್ ಪೀಪಲ್ ಅವರು. ಅಂಡ್ ಎಲ್ಲದನ್ನು ಈಸಿಯಾಗಿ ಒಪ್ಪಲ್ಲ ಅವರು. ಅವರು ವರ್ಲ್ಡ್ ಓವರ್ ಅವರು ಕಾರ್ಯಕ್ರಮಗಳನ್ನು ನೋಡ್ತಾರೆ. ಅಂಡ್ ಅವ್ರು ವರ್ಕ್ ಮಾಡೋರೆಲ್ಲ ಟಾಪ್ ಹಾಲಿವುಡ್ ಪೀಪಲ್ ಜೊತೆಗೆ. ಸೊ ಬಟ್ ಅವ್ರು ನಮ್ಮ ಪ್ರೋಗ್ರಾಮ್ ನೋಡಿ ಸಂತೋಷ ಪಟ್ಟಿದ್ದು ನೋಡಿ ನಮ್ಗೆ ಬಹಳ ಖುಷಿ ಆಯ್ತು. ಸೊ ವಿ ಆರ್ ಇನ್ ದ ರೈಟ್ ಡೈರೆಕ್ಷನ್ ಅಂತ. ಯಾಕಂದ್ರೆ ಈ ತರದ್ದೆಲ್ಲ ಒಂದು ದೇ ಆರ್ ಆಲ್ ಎಂಡೋರ್ಸ್ಮೆಂಟ್, ಅಂಡ್ ವಿ ಫೀಲ್ ಹ್ಯಾಪಿ. ಅವರು ಸುಧಾಮೂರ್ತಿ ಮೇಡಮ್ ಅವರು, ವಿಜಯ್ ಪ್ರಕಾಶ್ ಅವರು, ಶೇಖರ್ ಕಪೂರ್ ಅವರು, ಇವರೆಲ್ಲ ಹೇಳಿದಾಗ ನಮಗೆ ಬಹಳ ಖುಷಿ ಆಗುತ್ತೆ. ಯು ಆರ್ ಟಾಕಿಂಗ್ ಅಬೌಟ್ ಫಸ್ಟ್ ಕ್ಯಾಮ್ರಾ ಆಫ್ ಆಗಿದ್ದಾಗ ಒಂದು ಚೈನೀಸ್ ಕಪಲ್ ಬಗ್ಗೆ ಹೇಳ್ತೀರಿ, ಚೈನೀಸ್ ಅವ್ರ ಬಗ್ಗೆ ಒಂದು ಕತೆ ಹೇಳ್ತಿದ್ರಿ. ಅದೇ ನಾವು ಒಂದ್ಸತಿ ರಾಮಕಥಾ ವಿಸ್ಮಯ ಮಾಡಿದಾಗ ಆ ಚೈನೀಸ್ ನವರು ಬಂದಿದ್ದಾರೆ ನೋಡೋದಕ್ಕೆ, ನಮಗೆ ಗೊತ್ತಿಲ್ಲ. ಅದಾಗಿ ಒಂದು ಫ್ಯೂ ವೀಕ್ಸ್ ಆದಮೇಲೆ ನಾವು ಯಾವುದೋ ಒಂದು ಬೇರೆ ಕಾರ್ಯಕ್ರಮ ನೋಡೋಕ್ಕೆ ನಾವಿಬ್ಬರು ಹೋಗಿದ್ವಿ. ಆ ಕಾರ್ಯಕ್ರಮ ಮುಗೀತು. ಆಮೇಲೆ ನಾವು ನೋಡಿದ್ವಿ ಯಾರೋ ಚೈನೀಸ್ನವ್ರು ಇದ್ದಿದ್ದು. ಅವ್ರು ಬಂದು ನಮ್ಮ ಹತ್ರ ಬಂದ್ಬಿಟ್ಟು ಅವರು ನಮ್ಮನ್ನು ರೆಕಗ್ನೈಸ್ ಮಾಡಿ they started humming that tune, Rama 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 Rama, and we said wow, okay. So ಏನು ಖುಷಿ ಆಗಿದ್ದು ಅಂದ್ರೆ ನಮ್ಮ ಕಾರ್ಯಕ್ರಮ ನೋಡಬೇಕು ಅಂದ್ರೆ you don't have to really know stories, you don't have to really know anything, you just come and you will just enjoy. ಪ್ರತಿಯೊಬ್ಬರಿಗೂ ಏನೋ ಒಂದು ತಗೊಂಡೋಗಕ್ಕಿರುತ್ತೆ. ಸಂಗೀತದವ್ರಿಗೆ ಸಂಗೀತದಲ್ಲಿ ಕ್ರಿಯೇಟಿವಿಟಿ ಕಾಣಿಸುತ್ತೆ, ಕಾಸ್ಟ್ಯೂಮ್ ಡಿಸೈನರ್ಸ್ಗೆ ವಾವ್ ಇವ್ರು ಹೆಂಗಪ್ಪ ಯೋಚನೆ ಮಾಡ್ತಾರೆ ಅಂತ ಬರುತ್ತೆ, ಲೈಟಿಂಗ್ ಮಾಡೋರ್ಗೆ ತಲೆ ಕೆಟ್ಟೋಗುತ್ತೆ, ಯಾಕಂದ್ರೆ ಅಷ್ಟು ಸೀಮ್ಲೆಸ್ ಲೈಟಿಂಗ್ ಇರುತ್ತೆ, ಡಾನ್ಸ್ನವ್ರಿಗೆ ಇವ್ರು ಎಲ್ಲಿಂದ ಬರುತ್ತೆ ಇವ್ರಿಗೆ ಈ ಮೂವ್ಮೆಂಟ್ಸು ಅಂತ ಇರುತ್ತೆ, ಆ ಪ್ಯಾಟರ್ನ್ಸು ಇದು ಎಲ್ಲ. ಏನಂದ್ರೆ ಎಲ್ಲಾರ್ಗೂನು ಸಮಥಿಂಗ್ ಟೇಕ್ ಹೋಮ್ ಇರುತ್ತೆ. ನಾನು ಅದಕ್ಕೆ ಹೇಳಿದ್ನಲ್ಲ ಮ್ಯಾಮ್, ಪ್ರತಿಯೊಬ್ಬ ಫಿಲ್ಮ್ ಮೇಕರ್ಗೂ ಕೂಡ ದಿಸ್ ಇಸ್ ಗೋಯಿಂಗ್ ಟು ಬಿ ಎ ಸ್ಕೂಲ್. ನೋ ಐ ಮೀನ್ ನೀವು ಹೇಳ್ತಿರ್ಬೇಕಾದ್ರೆ ದೀಸ್ ಆರ್ ದ ಡಿಪಾರ್ಟ್ಮೆಂಟ್ಸ್, ಆಫ್ ಕೋರ್ಸ್ ನ್ಯಾಚುರಲಿ ಇಟ್ ವರ್ಕ್ಸ್ ಡಿಫ್ರೆಂಟ್ ಅಂತ, ಬಟ್ ದರ್ ಆರ್ ಲಾಟ್ ಆಫ್ ಥಿಂಗ್ಸ್ ನೀವು ಹೇಳ್ತಿರೋದ್ರಲ್ಲೇ ನನಗೆ ಎಷ್ಟು ಟೇಕ್ ಅವೇ ಸಿಗ್ತಾ ಇದೆ ನನಗನ್ನಿಸ್ತಿದೆ. ಇನ್ನು ವಿಜುವಲಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿದಾಗ ಇಟ್ ಈಸ್ ಗೋಯಿಂಗ್ ಟು ಬಿ ಮಲ್ಟಿಪಲ್ ಟೈಮ್ಸ್. ಅಲ್ಲ, ಐ ವಿಶ್ ಪೀಪಲ್ ಲೈಕ್ ಸಂಜಯ್ ಲೀಲಾ ಬನ್ಸಾಲಿ ಅಥವಾ ರಾಜಮೌಳಿ ಅವರು they have to see our program. 100%. They have to see our program. 100%. I'm sure they will. And now coming back, ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.